ಎಲ್ಲರಿಗೂ ನಮಸ್ಕಾರ. ನಾನು ಪಮ್ಮಿ. ಇವಾಗ ತುಂಬ ಸಾಫ್ಟಾಗಿರೋಂಥ ಚಪಾತಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಟ್ಲು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇವೆರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಬಟ್ಲು ಗೋಧಿ ಹಿಟ್ಟಿಗೆ ಈಗ ಒಂದು ಲೋಟ ಹಾಲನ್ನ ತೊಗೋತಾ ಇದ್ದೀನಿ. ಆ ಗೋಧಿ ಹಿಟ್ಟಿನ ಬಟ್ಲಲ್ಲೇ ತೊಗೋಬೇಕು ಅಂದರೆ ಒಂದು ಮುಕ್ಕಾಲು ಬಟ್ಲಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಾದಮೇಲೆ ನೋಡ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊತೀನಿ. ಒಂದೇ ಸಲಿಗೆ ಹಾಕೋದ್ರಿಂದ ಸ್ವಲ್ಪ ತೆಳ್ಳಗಾಗ್ಬಿಟ್ರೆ ಕಷ್ಟ, ಮತ್ತು ಚಪಾತಿ ಹಿಟ್ಟು ಜಾಸ್ತಿ ಆಗಿಬಿಡುತ್ತೆ. ಇವಾಗ ಉಳಿದಿದ್ದ ಹಾಲನ್ನು ಕೂಡ ಪೂರ್ತಿ ಕಲಿಸ್ಕೊತಾ ಇದ್ದೀನಿ. ನೀವು ಹಾಲಲ್ಲೇ ಕಲಿಸೋದ್ರಿಂದ ಚಪಾತಿ ಹಿಟ್ಟು ಸಾಫ್ಟ್ ಬರುತ್ತೆ. ನಾನಿಲ್ಲಿ ಪೂರ್ತಿ ಹಾಲನ್ನೇ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಮುಕ್ಕಾಲು ಹಾಲು ಕಾಲು ಭಾಗ ನೀರು ಆ ಥರ ಕೂಡ ಹಾಕೊಬೋದು. ಹಿಟ್ಟು ಪೂರ್ತಿ ಕಲಸಾಗಿದೆ, ಅದಕ್ಕೆ ಈಗ 2 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ಫಸ್ಟು ಹಾಲಲ್ಲಿ ಕಲಸಿ ಆಮೇಲೆ ತುಪ್ಪ ಹಾಕಿ ಮತ್ತೆ ಕಲಸಿ ಇಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ಇದನ್ನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಒಂದು ಅರ್ಧ ಗಂಟೆ ಇಟ್ಕೋತೀನಿ. ನಿಮ್ಮ ಟೈಮ್ ಜಾಸ್ತಿ ಇದೆ ಅನ್ನೋದಾದರೆ 1-2 ಗಂಟೆ ಟೈಮ್ ಇಡ್ಬೋದು. ಚಪಾತಿ ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ. ಈ ಥರ ಮಾಡೋದ್ರಿಂದ ಚಪಾತಿನ ಬಿಸಿಲು ಮಾತ್ರ ಅಲ್ಲ, ಆರೋದ್ಮೇಲೂ ಕೂಡ ಸಾಫ್ಟಾಗೇ ಇರುತ್ತೆ. ತುಪ್ಪ ಕೂಡ ಹಾಕೋದ್ರಿಂದ ಅಷ್ಟೊಂದು ಹೀಟ್ ಆಗೋಲ್ಲ. ಇದನ್ನು ಕಲಿಸ್ಬಿಟ್ಟು ಅರ್ಧ ಗಂಟೆ ಇಟ್ಟಾಯಿತು. ಇವಾಗ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಉಂಡೆನ ಮಾಡ್ಕೊತಾ ಇದ್ದೀನಿ. ಲಟ್ಟಿಸುವಾಗಲೂ ಅಷ್ಟೇ ತುಂಬ ಹಿಟ್ಟನ್ನು ಹಾಕೋಬೇಡಿ. ಹಿಟ್ಟನ್ನು ಜಾಸ್ತಿ ಹಾಕೊಳ್ಳೋದ್ರಿಂದ ಹೊಗೆ ಬರುತ್ತೆ. ತವದ ಮೇಲೆ ಚಪಾತಿನ ಹೀಗೆ ಎಲ್ಲ ಕಡೆ ತಿರುಗಿಸಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಎಲ್ಲ ಕಡೆನೂ. ಒಂದು ಕಡೆ ಸೀದೋಗೋದು, ಒಂದು ಕಡೆ ಬೇಯೋದು ಹಾಗಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.